ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪರವಾಗಿ ಅವರ ಪತ್ನಿ ಚನ್ನಮ್ಮ ಬೊಮ್ಮಾಯಿ ಅವರು ಭರ್ಜರಿ ಪ್ರಚಾರ ಕಾರ್ಯ ನಡೆಸುವ ಮೂಲಕ ಮತಯಾಚನೆ ಮಾಡಿದ್ರು. ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿನ ಬಿಜೆಪಿ ಪಕ್ಷದ ಮುಖಂಡರಾದ ಆನಂದಗೌಡ ಪಾಟೀಲ್ ರವರ ಕಾರ್ಯಾಲಯದಲ್ಲಿ ನಡೆಸಲಾದ ಕಾರ್ಯಕ್ರಮದಲ್ಲಿ ಚನ್ನಮ್ಮ ಬೊಮ್ಮಾಯಿ ಅವರು ಮಾತನಾಡಿ, ಯಡಿಯೂರಪ್ಪ ಹಾಗೂ ಬೊಮ್ಮಾಯಿ ಅವರ ಆಡಳಿತಾವಧಿಯ 10 ವರ್ಷದಲ್ಲಿ ಅವರ ಸತತ ಪ್ರಯತ್ನದಿಂದ ಸಾಕಷ್ಟು ಅಭಿವೃದ್ಧಿಯಾಗಿದೆ. ಸೂರು ನೀರು ಎರಡೂ ಮಹಿಳೆಯರಿಗೆ ಅತಿ ಮುಖ್ಯ. ಆ ಕೆಲಸ ಆಗಿದ್ದರಿಂದ ಮಹಿಳೆಯರು ಸಂತಸದಿಂದ ಇರುತ್ತಾರೆ. ಪ್ರತಿ ಮನೆಗೂ ನೀರು ಮುಟ್ಟಿಸುವ ಕೆಲಸ ಆಗಿದೆ. ರೈತರಿಗೆ ದುಡಿಮೆ ಅವಶ್ಯ. ದುಡಿದರೆ ದೇಶ ಮುಂದೆ ಬರಲು ಸಾಧ್ಯ. ಆದರೆ ದುಡಿಯುವರು ಇಲ್ಲದಂತಾಗಿದೆ. ರೈತರಿಗೆ ಸಿಗುತ್ತಿದ್ದ 6,000 ನಿಲ್ಲಿಸಿದ್ದಾರೆ ಎಂದು ಹೇಳಿದ್ರು. ಮುಂದುವರೆದು ಅವರು 10 ವರ್ಷದಲ್ಲಿ ಅವರು ಮಾಡಿದ ಅಭಿವೃದ್ಧಿಯಿಂದ 5ನೇ ಸ್ಥಾನಕ್ಕೆ ಬಂದಿದೆ. ಹೀಗೆ ಅವರು ಅಭಿವೃದ್ಧಿ ಮಾಡ್ತಾ ಇದ್ರೆ 1ನೇ ಸ್ಥಾನಕ್ಕೆ ಬರೋದಂತೂ ಗ್ಯಾರಂಟಿ. ಈ ರೀತಿ ಅವರು ಕೆಲಸ ಮಾಡ್ತಾ ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ, ಹಾಗೆ ಬೊಮ್ಮಾಯಿ ಏನಂತ ನಿಮ್ಗೆ ಗೊತ್ತಿದೆ, ಸಿಎಂ ಆಗಿದ್ದಾಗ ಹಾಗೆ ನೀರಾವರಿ ಮಿನಿಸ್ಟರ್ ಆಗಿದ್ದಾಗ ಇಲ್ಲಿ ಸಿಂಗೂರು ಏತ ನೀರಾವರಿ ಯೋಜನೆಯನ್ನ ಮಾಡಿದ್ದಾರೆ. ಆ ಥರ ಯೋಜನೆಗಳು ನಮಗೆ ಬರಬೇಕು ಅಂತಂದ್ರೆ ನಮ್ಮ ಬೊಮ್ಮಾಯಿಯವರು ಇಲ್ಲಿ ಆರಿಸಬೇಕು. ನಮ್ಗೆ ಏನ್ ಬೇಕು ಅಂದ್ರೆ ದುಡಿಮೆ ಬೇಕು. ದುಡಿಮೆ ಇದ್ರೇನೆ ನಮ್ಮ ದೇಶ ಮುಂದುವರಿಯೋದು. ಹಾಗಿದ್ರೆ ರೈತರು ನಮ್ಮ ದೇಶದ ಬೆನ್ನೆಲುಬು. ದುಡಿಮೆಗಾಗಿನೇ ಎಲ್ಲ ದುಡಿಮೆ ಮಾಡ್ತಾರೆ ಅಂತಂದು ಮೋದಿ ಅವರು ಅವರಿಗೆ 6,000 ರೂಪಾಯಿ ಹಾಕಿದ್ರು. ಹಾಗೆ ನಮ್ಮ ಕರ್ನಾಟಕದಿಂದ ಯಡಿಯೂರಪ್ಪರು ಮತ್ತು ಬೊಮ್ಮಾಯಿ ಸಿಎಂ ಇದ್ದಾಗ 4,000 ಹಾಕ್ತಾ ಇದ್ರು. ಈ ರೀತಿ ರೈತರಿಗೆ ಒಂದು ದುಡಿಮೆ ಆಗ್ತಿತ್ತು. ದುಡಿಮೆ ಮಾಡಿದ್ರೆ ನಮ್ಮ ದೇಶ ಮುಂದುವರಿಯೋದು. ಆ ರೀತಿ ಮಾಡಿದ್ದಕ್ಕೆ ನಮ್ಮ ರೈತರೆಲ್ಲ ಸರಳವಾಗಿದ್ರು. ಈಗ ಅದನ್ನ ನಿಲ್ಸಿದ್ದಾರೆ. ಯಾಕೆ ನಿಲ್ಸಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಹಾಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಮೊದಲು ಏನ್ ಬೇಕು ಅಂತಂದ್ರೆ ಸೂರು ನೀರು ಇವೆರಡು ಮಾತ್ರ ಬೇಕು. ಇವೆರಡಿದ್ರೆ ನಾವೆಲ್ಲ ಹೆಣ್ಮಕ್ಳು ತುಂಬಾ ಖುಷಿಯಾಗಿರ್ತೀವಿ. ಆ ರೀತಿ ಯೋಜನೆಗಳು ಈಗ ಮೋದಿ ಅವರು ಹೆಣ್ಮಕ್ಳ ಹೆಸರಲ್ಲೇನೆ ಮನೆಗಳು ಮಾಡ್ಬೇಕು ಅಂತ ಆ ತರ ಯೋಜನೆಗಳು ಮಾಡ್ತಾ ಇದ್ದಾರೆ. ಹಾಗೆ ಜಲ್ ಜೀವನ್ ಮಿಷನ್ ಅಂತ ಮನೆಗೆಲ್ಲ ನೀರು ಬಂದಿದೆ. ಕಾರ್ಯಕ್ರಮದಲ್ಲಿ ಗದಗ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ನಿರ್ಮಲಾ ಕೊಳ್ಳಿ, ಪವಿತ್ರ ಎಸ್ ಕಲಕುಟಗರ, ಕವಿತಾ ಉಳ್ಳಾಗಡ್ಡಿ, ಕಸ್ತೂರಿಬಾಯಿ ಕಮ್ಮಾರ್, ಜಯಶ್ರೀ, ಅಶ್ವಿನಿ ಸೇರಿದಂತೆ ಇನ್ನೂ ಅನೇಕ ಮಹಿಳಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಗದಗ್.